ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು KFI ಟ್ರೆಂಡ್. ಮೊದಲನೇದಾಗಿ ಈ ಒಂದು ಟ್ರೈಲರ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಈಗ ಟ್ರೈಲರ್ ಕೂಡ ನೋಡೋದಾದರೆ ಫಸ್ಟು ನನಗನ್ಸಿದ್ದು ನಮ್ಮ ಡಿ ಬಾಸ್ ಅವ್ರನ್ನ ಒಂದು 100% ಆ್ಯಕ್ಟಿಂಗಲ್ಲಿ ಯೂಸ್ ಮಾಡ್ಕೊಳೋರು ಅಂತಂದರೆ, ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳೋರು ಅಂದರೆ ಅದು ತರುಣ್ ಸುಧೀರ್ ಅವ್ರು ಮಾತ್ರ ಅಂತ ಅನಿಸುತ್ತೆ ಈಗ ರೀಸೆಂಟ್ ಟೈಮ್ಸಲ್ಲಿ. ಯಾಕೆ ಅಂತಂದರೆ ನೀವು ರಾಬರ್ಟಲ್ಲಿ ನೋಡಿದ್ರಿ ಒಂದು ಆ್ಯಕ್ಟಿಂಗ್ನ ಹೇಗೆ ಯೂಸ್ ಮಾಡ್ಕೊಂಡಿದ್ರು ಅಂತ. ಈ ಒಂದು ಟ್ರೈಲರ್ ನೋಡಿದಾಗ ನನಗೂ ಅದೇ ಥರ ಅನ್ನಿಸ್ತು. ಇದರಲ್ಲಿ ಅದಕ್ಕಿಂತ ಇನ್ನೂ ಬೆಟರಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಮತ್ತು ಈ ಕಡೆ ಲುಕ್ ವೈಸ್ ನೋಡೋದಾದರೆ ಕ್ರಾಂತಿಗೆ ಹೋಲಿಸ್ಕೊಂಡ್ರೆ ಆಫ್ಟರ್ ಎಷ್ಟೋ ಪಟ್ಟು ಫುಲ್ ಇಂಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ತರುಣ್ ಸುಧೀರ್ ಅವರು ಲುಕ್ ವೈಸ್ ಮೇಲೆ ಯಾವ ರೀತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಿಮ್ಗೆ ಈ ಒಂದು ಟ್ರೈಲರ್ ನೋಡೋದಾದರೆ ಫಸ್ಟ್ ಆಫ್ ಆಲ್ 1980 ದಶಕದಲ್ಲಿ ನಡೆಯುವಂಥದ್ದು ಸ್ಟೋರಿ ಅಂತ ಮುಂಚೆನೇ ಹೇಳಿದರು. ಸ್ಟಾರ್ಟಿಂಗಲ್ಲಿ ಒಂದು ತೋರಿಸ್ತಾರೆ ಸ್ಕೆಲಿಟನ್ ಒಂದೇ ಜಾಗದಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆ ಒಂದು ಟೈಮ್ನ ನೋಡಿದ್ರೆ ಅದು ಈ ಟೈಮ್ನಲ್ಲಿ ಶೂಟ್ ಆದಂಥ ಸೀಕ್ವೆನ್ಸ್ ಅಂತ ಅನಿಸುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಅದನ್ನು ಕಥೆನ ನರೇಷನ್ ಮಾಡ್ತಾ ಹೋಗ್ತಾರೆ ಅಂತ ಅನಿಸುತ್ತೆ. ಬಟ್ ಒಂದೊಂದು ಸೀನ್ಸ್ ಅಂತೂ ಅದ್ಭುತವಾಗಿ ಬಂದಿದೆ. ಎಸ್ಪೆಷಲಿ ಫೈಟಿಂಗ್ ಸೀಕ್ವೆನ್ಸ್ ಆಗಿರ್ಬೋದು, ಮತ್ತು ಕ್ವಾಲಿಟಿ ಅಂತೂ ನಿಜವಾಗ್ಲೂ ಅದ್ಭುತವಾಗಿದೆ. ಕ್ವಾಲಿಟಿ ರಾಕ್ಲೈನ್ ಪ್ರೊಡಕ್ಷನ್ಸ್ ಅವರು ಗೊತ್ತಾಗುತ್ತೆ ಪ್ರೊಡಕ್ಷನ್ ವ್ಯಾಲ್ಯೂ ಹೇಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಈ ಒಂದು ಟ್ರೈಲರಲ್ಲಿ ಹೈಲೈಟ್ ಅಂತಂದರೆ ಹರಿಕೃಷ್ಣ ಅವರ ಒಂದು ಮ್ಯೂಸಿಕ್ಕು. ನಿಜವಾಗ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಅದು ಲಾಸ್ಟ್ ಸೀನಲ್ಲಿ ಬರುತ್ತಲ್ಲ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಅದು ಮಾತ್ರ ಸೂಪರಾಗಿದೆ. ಮತ್ತು ಇನ್ನೊಂದು ಸರ್ಪ್ರೈಸ್ ಎಲಿಮೆಂಟ್ ಇರುತ್ತೆ ಈ ಒಂದು ಟ್ರೈಲರಲ್ಲಿ ಅಂತ ಹೇಳಿದರು. ಅದೇನಂತ ನೋಡೋದಾದರೆ ಲಾಸ್ಟಲ್ಲಿ ದರ್ಶನ್ ಅವರು ಒಂದು ಕೋಣ ಹಿಡ್ಕೊಂಬರ್ತಾರೆ, ಒಂದು ಸ್ವಲ್ಪ ಏಜ್ ಆಗಿರೋವಂಥ ಒಂದು ಕ್ಯಾರೆಕ್ಟರು. ಅಲ್ಲಿ ಕೂಡ ಒಂದು ಡೌಟು ಕೂಡ ಕ್ರಿಯೇಟ್ ಆಗುತ್ತೆ, ಡಬಲ್ ಆ್ಯಕ್ಟಿಂಗ್ ಮಾಡಿದಾರಾ ಅಥವಾ ಇದೇ ಕ್ಯಾರೆಕ್ಟ್ರು ಏಜ್ ಆದಮೇಲೆ ತೋರಿಸಿದಾರ ಅನ್ನೋದೊಂದು ಕ್ಯೂರಿಯಾಸಿಟಿನ ಒಂದು ಮೂಡಿಸಿದ್ದಾರೆ. ಫಸ್ಟ್ ಆಫ್ ಆಲ್ ಒಂದು ಟ್ರೈಲರ್ ಹೇಗಿದೆ ಅಂತ ಹೇಳಿದ್ರೆ ಅದ್ಭುತವಾಗಿ ಮೂಡಿ ಬಂದಿದೆ ಟ್ರೈಲರ್ ಮಾತ್ರ. ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತ ಈ ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡೋಣ ಟ್ರೈಲರ್ ಹೀಗಿದೆ, ಚೆನ್ನಾಗಿದೆ. ಮತ್ತು ಮೂವಿ ಯಾವ ರೀತಿ ಒಂದು ಕಮಾಲ್ ಮಾಡುತ್ತೆ ಅಂತ ನೋಡೋಣ. ಇದೆ 29ಕ್ಕೆ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ನೋಡಿ ಅಂತ ಹೇಳ್ತಾ, ಟ್ರೈಲರ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.